ನಮಸ್ಕಾರ ದೇವರು. ಎಲ್ಲರಿಗೂ ಸ್ವಾಗತ ಮತ್ತೊಂದು ವಿಡಿಯೋಕ್ಕೆ. ಹಾಗೆ ಇವತ್ತು ಡಾಕ್ಟರ್ ಬ್ರೋ ಬಗ್ಗೆ ಪ್ರತಿಯೊಂದು ತಿಳಿಯೋಣ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಗೊತ್ತು, ಪ್ರತಿಯೊಬ್ಬರ ಮನೆ ಮಾತಾದರು ಡಾಕ್ಟರ್ ಬ್ರೋ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅನ್ನೋ ಮಾತಿನಂತೆ ದೇಶ ಸುತ್ತುವಲ್ಲಿಯೇ ನಿರಂತರಾಗಿದ್ದಾರೆ. ಇವರ ಮೂಲ ಹೆಸರು ಗಗನ್ ಶ್ರೀನಿವಾಸ್. ವಯಸ್ಸು 23. ಚಿಕ್ಕ ವಯಸ್ಸಿನಲ್ಲಿ 10 ದೇಶ ಸುತ್ತಿ ಕರ್ನಾಟಕ ಮಂದಿಗೆ ಕುಳಿತಲ್ಲೇ ಪ್ರಪಂಚ ಪರ್ಯಟನೆ ಮಾಡಿಸುತ್ತಿದ್ದಾರೆ. ಈ ಡಾಕ್ಟರ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ ಸರಣಿ ವಿಡಿಯೋ ಹಂಚಿಕೊಳ್ಳುತ್ತಾ ವಿದೇಶಿ ಆಚರಣೆ, ಆಹಾರ ಪದ್ಧತಿ, ಅಲ್ಲಿನ ಸಣ್ಣ ಸಣ್ಣ ಕುತೂಹಲಗಳನ್ನು ಪರಿಚಯಿಸುವ ಕೆಲಸ ಮಾಡುತ್ತಿದ್ದಾರೆ. ಡಾಕ್ಟರ್ ಬ್ರೋ ಸುತ್ತಾಡಲಿಕ್ಕೆ ತುಂಬ ಹಣ ಬೇಕು. ಅವರು ಏನೇನು ಕೆಲಸ ಮಾಡಿದರು, ಹೆಂಗೆ ಹಣವನ್ನು ಕೂಡಿಸಿದರು ಅಂತ ತಿಳಿಯೋಣ ಬನ್ನಿ. ಹಾಗೆ ಆರಂಭ ದಿನಗಳಲ್ಲಿ ಯೂಟ್ಯೂಬ್ ಶುರು ಮಾಡಿದಾಗ ಪುರೋಹಿತದಿಂದ ಬಂದ ಹಣದಲ್ಲೇ ನಾನು ಸುತ್ತಾಡುತ್ತಿದ್ದೆ. ಅರ್ಚಕ ವೃತ್ತಿಯಿಂದ, ಕಾರ್ ಡ್ರೈವಿಂಗ್ನಿಂದ ಬಂದ ಹಣವನ್ನು ಕ್ರಿಯೇಟ್ ಮಾಡೋಕ್ಕೆ ಖರ್ಚು ಮಾಡ್ತಾ ಇದ್ದೆ. ಚಿಕ್ಕ ಮಕ್ಕಳಿಗೆ ಭರತನಾಟ್ಯ ಕ್ಲಾಸು ಹೇಳಿಕೊಡ್ತಿದ್ದೆ. ಅದರಿಂದಲೇ ಬಂದಷ್ಟು ಹಣ ಬರ್ತಿತ್ತು. ಇದೀಗ ನಾನು ಏನೆಲ್ಲ ಗಳಿಸಿದ್ದೇನೆ ಅದೆಲ್ಲವೂ ನನ್ನ ಖರ್ಚಿಗೆ, ಓಡಾಟಕ್ಕೆ ಸರಿ ಹೋಗುತ್ತದೆ. ನಾನು ಲೆಸ್ ನೋ ಮಾರ್ ಸದ್ಯಕ್ಕಿಂತ ಸೇವಿಂಗ್ ಇಲ್ಲ. ವಿದೇಶಿ ಪ್ರಯಾಣಕ್ಕೆ ಖಾತೆಯಲ್ಲಿ ಎಷ್ಟಿದ್ದರೂ ಸಾಲದು. ಅಕೌಂಟಿನಿಂದ ಹಣ ನೀರಿನಂತೆ ಹರಿದು ಖಾಲಿಯಾಗಿ ಬಿಡುತ್ತದೆ. ಅವರು ಯೂಟ್ಯೂಬ್ನಿಂದ ಫೇಸ್ಬುಕ್ನಿಂದ ಬಂದ ಹಣ ಅವರಿಗೆ ಯಾವುದಕ್ಕೂ ಸಾಲುವುದಿಲ್ಲ. ಹಾಗಾದರೆ ಅವರು ಎಷ್ಟು ದೇಶ ಸುತ್ತಾಡಿದ್ದಾರೆ ಅಂತ ನೋಡೋಣ. ಇಲ್ಲಿವರೆಗೂ ಭಾರತವನ್ನು ಸೇರಿಸಿ 10 ದೇಶ ಸುತ್ತಿದ್ದೇನೆ. ದುಬೈ, ಪಾಕಿಸ್ತಾನ್, ರಷ್ಯಾ, ಉಜ್ಬೆಕಿಸ್ತಾನ್, ಥೈಲ್ಯಾಂಡು, ಮಲೇಷಿಯಾ, ಸಿಂಗಾಪುರ್, ಅಫ್ಘಾನಿಸ್ತಾನ ಇವೆಲ್ಲವೂ ಆಗಿದೆ. ಸದ್ಯ ಆಫ್ರಿಕಾದ ತಾಂಜಾನಿಯಲ್ಲಿದ್ದೇನೆ ಅಂತ ಹೇಳಿದ್ದಾರೆ. ಡಾಕ್ಟರ್ ಬ್ರೋ 10 ದೇಶಗಳನ್ನು ಸುತ್ತಿ ಎಲ್ಲರ ಮನೆ ಮಾತಾಗಿದ್ದಾನೆ. ಹಾಗೆ ಯೂಟ್ಯೂಬ್ಗೆ ಸ್ಫೂರ್ತಿ ಯಾರಂತ ತಿಳಿಯೋಣ ಬನ್ನಿ. 2015ರಲ್ಲಿ ಸುಮ್ಮನೆ ಯೂಟ್ಯೂಬ್ ಆರಂಭಿಸಿದೆ. ಸದಾ ಅದರ ಮೇಲಿನೇ ನನ್ನ ಗಮನ ಇರುತ್ತಿತ್ತು. ವಿಡಿಯೋ ಮಾಡೋದರಿಂದ ನನಗೆ ಖುಷಿ ಸಿಗ್ತಾ ಇತ್ತು, ಆದರೆ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ. ಇರುವಾಗಲೇ 2019ರಲ್ಲಿ ನಡೆದ ಒಂದು ಘಟನೆ ನನ್ನ ಬದುಕನ್ನು ಬದಲಾಯಿಸಿತ್ತು. ಅವತ್ತಿನಿಂದ ಏನಾದರೂ ಸಾಧನೆ ಮಾಡಲೇಬೇಕೆಂದು ಹೊರಟೆ. ಯೂಟ್ಯೂಬನ್ನು ಪೂರ್ಣ ಪ್ರಮಾಣದಲ್ಲಿ ಆರಂಭಿಸಿದೆ. ಹಠಕ್ಕೆ ಬಿದ್ದು 2020ರ ಜನವರಿ 1ರಿಂದ ಓಡಲು ಶುರು ಮಾಡಿದೆ. ಗೋವಾದಿಂದ ನನ್ನ ಮೊದಲ ಪಯಣ ಶುರುವಾಯಿತು. ಆಗ ಟ್ರಾವೆಲ್ ಬಾಸ್ಗೆ ಕಡಿಮೆ ಜನರು ಇದ್ದರು. ಹೊಸ ಸ್ಥಳಕ್ಕೆ ಹೋದಾಗ ನನ್ನ ಅಲ್ಲಿನ ವಾತಾವರಣದಿಂದ ಯಾವ ರೀತಿ ಫೀಲ್ ಆಗುತ್ತದೆ ಅದೇ ಭಾವನೆಯನ್ನು ಜನರಿಗೆ ನೀಡಬೇಕೆಂದು ನಿರ್ದೇಶಿಸಿದೆ. ಈಗ ಅದು ನನ್ನ ಜವಾಬ್ದಾರಿಯಾಗಿ ಬದಲಾಗಿದೆ. ಡಾಕ್ಟರ್ ಬ್ರೋ ಅವರ ಪಯಣ ಗೋವಾದಿಂದ ಸ್ಟಾರ್ಟ್ ಆಯಿತು. ಹಾಗೆ ಅವರು ದಿನಕ್ಕೆ ಎಷ್ಟು ವಿಡಿಯೋ ಹಾಕ್ತಾರ ಅಂತ ತಿಳಿಯೋಣ ಬನ್ನಿ. ದಿನಕ್ಕೆ ಫೇಸ್ಬುಕ್ನಲ್ಲಿ ಚಿಕ್ಕ 3 ವಿಡಿಯೋ ಹಾಕ್ತೀನಿ. ಯೂಟ್ಯೂಬ್ನಲ್ಲಿ ವಾರಕ್ಕೆ 2 ವಿಡಿಯೋ ಹಾಕ್ತೀನಿ. ವಿಡಿಯೋಗಾಗಿ ಐಫೋನನ್ನು ಬಳಸುತ್ತೇನೆ. ಬೇರೆ ದೇಶದಲ್ಲಿ ಕೈಯಲ್ಲಿ ಕ್ಯಾಮ್ರಾ ಹಿಡಿದು ಸುತ್ತಾಡೋದು ಅಷ್ಟು ಸರಳ ಅಲ್ಲ, ಅದು ತುಂಬಾ ಡೇಂಜರ್. ಕ್ಯಾಮ್ರಾ ಹಿಡಿದು ಹೋದಲ್ಲೆಲ್ಲ ನನ್ನನ್ನು ಜನ ತಪ್ಪಾಗಿ ನೋಡ್ತಾರೆ. ಹಾಗಾಗಿ ಫೋನ್ ಬಳಸುತ್ತೇನೆ. ಇತ್ತೀಚೆಗೆ ತುಂಬ ಸಹಜ ಆಗಿದೆ. ಡ್ರೋನ್ ಕ್ಯಾಮ್ರಾ ಮಾಡಬೇಕು ಎಂಬ ಮನಸ್ಸಿದೆ, ಆದರೆ ಅಂತಾರಾಷ್ಟ್ರೀಯ ಪ್ರವಾಸದಲ್ಲಿ ಅದು ತುಂಬ ಕಷ್ಟ. ಸದ್ಯ ನಾನು ಇನ್ನಷ್ಟು 360 ಮೈಕ್ ಬಳಸುತ್ತೇನೆ. ಒಬ್ಬರನ್ನು ಇರುವುದರಿಂದ ಟ್ರಾವೆಲಿಂಗ್ ಜೊತೆಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಡಾಕ್ಟರ್ ಬ್ರೋಗೆ ಯೂಟ್ಯೂಬಿನಲ್ಲಿ ಸಬ್ಸ್ಕ್ರೈಬರು 11 ಲಕ್ಷ ಇದ್ದಾರೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಂದು ಸಹ ಅವರ ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಅದು ಏನಂತ ತಿಳಿಯೋಣ ಬನ್ನಿ. ಜನಗಳು ತೋರಿಸಿರೋ ಪ್ರೀತಿ ನೋಡಿ ನನಗೆ ಮಾತೇ ಹೊರಡುತ್ತಿಲ್ಲ. ಒಬ್ಬ ಯೂಟ್ಯೂಬರಿಗೆ ಈ ರೀತಿ ಪ್ರೀತಿ ಸಿಗೋದು ನನ್ನ ಅದೃಷ್ಟ. ಇದೆಲ್ಲವನ್ನು ನೋಡುತ್ತಿದ್ದರೆ ನನ್ನ ಲಕ್ಕಿ ಅನಿಸುತ್ತೆ. ಜನರು ನನ್ನ ಪ್ರೀತಿಸುತ್ತಾರೆ, ಒಂದೆಲ್ಲ ಹೆಸರಿಟ್ಟು ಕರೀತಾರೆ, ದುಡ್ಡು ಕೊಡುತ್ತಾರೆ, ಹೋದಲ್ಲೆಲ್ಲ ಮಾತಾಡಿಸುತ್ತಾರೆ. ಜನರು
ಕುಡಿತಿರುವ ರೆಸ್ವೆನ್ ಅವರ ಋಣವನ್ನು ಈ ಜನ್ಮದಲ್ಲಿ ತೀರಿಸಲು ಅಸಾಧ್ಯ ಎಂದು ಛಲದಿಂದ ಶುರುವಾದ ಕೆಲಸ ಟ್ರಾವೆಲಿಂಗ್ ಇಷ್ಟ ಆಗುತ್ತೆ ಹೋಯಿತು. ನನ್ನ ವಿಡಿಯೋಗಳು ನೆಗೆಟಿವ್ ಕಮೆಂಟ್ ಬರೋದು ತುಂಬ ವಿರಳ, ಏಕೆಂದರೆ ಪ್ರತಿ ವಿಡಿಯೋನು ನಾನಾಗಿ ಇರುತ್ತೇನೆ. ಹಾಗಾಗಿ ಜನ ಪ್ರೀತಿಸುತ್ತಾರೆ. ಅವರ ಪ್ರೀತಿಯನ್ನು ಹೀಗೆ ಉಳಿಸಿಕೊಂಡು ಹೋಗಬೇಕೆಂದು ಹೇಳಿದ್ದಾರೆ. ಡಾಕ್ಟರ್ ಬ್ರೋ ಅವರು ಎಲ್ಲರ ಮನಸ್ಸನ್ನು ಗೆದ್ದು ಒಳ್ಳೆ ಹೆಸರಿನಿಂದ ಯೂಟ್ಯೂಬರ್ ಎಂದು ಖಾತೆ ಪಡೆದಿದ್ದಾರೆ. ಡಾಕ್ಟರ್ ಬ್ರೋ ಅವರ ಮುಂದಿನ ಗೋಲ್ ಏನು ಅಂತ ತಿಳಿಯೋಣ ಬನ್ನಿ. ವಿದೇಶಿ ಪಯಣ, ಪ್ರವಾಸ ಕಥನ ಇವನ್ನೆಲ್ಲ ಚಿಕ್ಕ ವಯಸ್ಸಿನಿಂದ ಪಾಠ ಪದ್ಯಗಳಲ್ಲಿ ಹಲವಾರು ಜನ ತಮ್ಮ ಅನುಭವವನ್ನು ಶೇರ್ ಮಾಡಿಕೊಳ್ಳುತ್ತಾರೆ. ಅದನ್ನು ಕೇಳಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ತರಗತಿಯಲ್ಲಿ ಕುಳಿತುಕೊಂಡು ಎಂಜಾಯ್ ಮಾಡುತ್ತೇವೆ, ಬಾಯಿ ಬಿಟ್ಟುಕೊಂಡು ಪಾಠ ಕೇಳುತ್ತೇವೆ. ಈಗಿನ ಮಕ್ಕಳಿಗೆ ಎಲ್ಲವೂ ಸಾಧ್ಯ. ಅದು ನಾನು ಇಮ್ಯಾಜಿನಿಂಗ್ ಮಾಡಿಕೊಳ್ಳುತ್ತಿದ್ದೆ. ದೇಶಗಳಿಗೆ ನಾನು ಪ್ರಯಾಣಿಸಬೇಕೆಂದುಕೊಂಡಿದ್ದೇನೆ. ಅದರಿಂದ ಒಂದಷ್ಟು ದೇಶಗಳನ್ನು ಸುತ್ತಾಡುತ್ತೇನೆ. ಜಗತ್ತಿನ 197 ದೇಶವನ್ನು ನಮ್ಮ ಕರ್ನಾಟಕದ ಜನರಿಗೆ ಕನ್ನಡದಲ್ಲಿ ತೋರಿಸಬೇಕೆಂದು ನನ್ನ ದೊಡ್ಡ ಗುರಿ ಎಂದಿದ್ದಾರೆ. ಹಾಗೆ ಡಾಕ್ಟರ್ ಬ್ರೋ ಹೇಳುವ ಮಾತಿಗೆ ಪ್ರತಿಯೊಂದಕ್ಕೂ ಅರ್ಥ ಇದೆ. ಹಾಗಾದರೆ ಡಾಕ್ಟರ್ ಬ್ರೋ ಎಲ್ಲಿವರೆಗೂ ಶಾಲೆ ಕಲಿತರಂತ ತಿಳಿಯೋಣ ಬನ್ನಿ. 1ರಿಂದ 10ನೇ ತರಗತಿವರೆಗೂ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿತಿದ್ದೇನೆ. ಫಸ್ಟ್ PU ಸೈನ್ಸ್ ಫೇಲ್ ಆಗಿದ್ದೆ. ಆಗ ನನ್ನ ಹಣೆ ಬರ ಗೊತ್ತಾಯಿತು. ಟೆನ್ಷನ್ ಬೇಡ ಅಂತ ಕಾಮರ್ಸ್ ಮಾಡಿದೆ. ಅದಾದಮೇಲೆ ಈ ಕೆಲಸ ಶುರು ಮಾಡಿದೆ. ಓದಿದ್ದು ನೆಲಮಂಗದ ಬಸವೇಶ್ವರ ಕಾಲೇಜ್, BCom ಮಾಡಿದ KR ಪುರದ ವಿಶ್ವೇಶ್ವರಯ್ಯಪುರ ಕಾಲೇಜು. ಇಂಗ್ಲಿಷ್ ಹಣೆ ಬರ ಗೊತ್ತಿದ್ದಕ್ಕೆ ಕನ್ನಡ ಮೀಡಿಯಂ ಕಾಲೇಜಿಗೆ ಸೇರಿಕೊಂಡೆ. ಈ ಡಾಕ್ಟರ್ ಬ್ರೋ ಅವರ ಕುಟುಂಬದ ಸಪೋರ್ಟ್ ಹೇಗಿದೆ ಅಂತ ತಿಳಿಯೋಣ ಬನ್ನಿ. ಪ್ರತಿದಿನ ಪ್ರತಿಕ್ಷಣ ಮನೆಯು ನೆನಪಾಗುತ್ತದೆ. ಪ್ರತಿದಿನ ಮನೆಗೆ ಕಾಲ್ ಮಾಡುತ್ತೇನೆ. ಅವರ ಸಪೋರ್ಟ್ ತುಂಬ ಇದೆ. ಮನೆಯಲ್ಲಿ ಹಾಗೆಲ್ಲ ಪಕ್ಕದೂರಿಗೆ ಕಳಿಸೋಕೆ ಹಿಂಜರಿಯುತ್ತಾರೆ. ಅದರಲ್ಲಿ ಜಿಲ್ಲೆ, ರಾಜ್ಯ, ರಾಷ್ಟ್ರ ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ ಎಂದರೆ ಮನೆಯ ಸಹಜವಾಗಿ ಭಯ ಇದ್ದೇ ಇರುತ್ತದೆ. ನನಗಿಂತ ಜಾಸ್ತಿ ಅವರಿಗೆ ಭಯ. ಆದರೆ ಅವರಿಗೆ ಇದೆಲ್ಲ ಅಭ್ಯಾಸ ಆಗಿದೆ. ಹೋಗಿ 1 ತಿಂಗಳು ಟ್ರಿಪ್ಪಿಗೆ ಹೋಗಿದ್ದೆ. ಮರಳಿ ಬಂದ ಮನೆಯಲ್ಲಿ ಆ ಎಲ್ಲ ವಿಡಿಯೋಗಳನ್ನು ಎಡಿಟ್ ಮಾಡ್ತಾ ಇದ್ದೆ. ಮತ್ತೆ ಹೋಗಿದ್ದ ಮತ್ತೆ ಬರುತ್ತಿದ್ದ ಹಾಗೆ ಮನೆಯವರಿಗೂ ಇಂದು ಕಾಮನ್ ಆಗಿಬಿಟ್ಟಿದೆ. ಎಲ್ಲ ಇದ್ದರೂ ಸೇಫ್ ಆಗಿ ಇರ್ತೀನಿ ಅನ್ನೋ ನಂಬಿಕೆ ಅವರಿಗಿದೆ. ಹಾಗೆ ಡಾಕ್ಟರ್ ಬ್ರೋ ಮಂಗಳ ಗ್ರಹ ಚಂದ್ರಯಾನ ಮಾಡುವ ಪ್ಲಾನ್ ಇದೆ ಅಂತ ಹೇಳಿದ್ದಾರೆ. ಅದು ಏನೆಂದು ತಿಳಿಯೋಣ ಬನ್ನಿ. ಬ್ರೋ ಅವರು ಮಂಗಳ ಗ್ರಹ ಚಂದ್ರಯಾನ ಮಾಡುವ ಪ್ಲಾನ್ ಇದೆ ಅಂತ ಎಲ್ಲರಿಗೂ ಹೇಳಿಕೊಂಡಿದ್ದಾರೆ. ಅದೇನಂತ ತಿಳಿಯೋಣ ಬನ್ನಿ. ಖಂಡಿತ ಅದನ್ನು ನೋಡಿಯೇ ಬಿಡೋಣ. ಚಿಕ್ಕಂದಿಗೆ ನಾವು ಕೇಳಿಕೊಂಡು ಬಂದ ವಿಷಯ ಏನೆಂದರೆ ಜಗತ್ತು ತುಂಬಾ ವಿಶಾಲವಾದದ್ದು, ಆದರೆ ಸುಳ್ಳು. ಜಗತ್ತು ತುಂಬಾ ಚಿಕ್ಕದು. ನೀವು ದುಬೈನಲ್ಲಿದ್ದರೆ ಜಗತ್ತನ್ನೇ ಯಾವುದೇ ಸ್ಥಳಕ್ಕೆ ಕೇವಲ 2 ದಿನಗಳಲ್ಲಿ ಹೋಗಿ ಬಿಡಬಹುದು. ನಿಮಗೆ ಬೇಕಾದವರನ್ನು ಹೋಗಿ ಮುಟ್ಟಿ ಬಿಡಬಹುದು. ಈ ಜಗತ್ತು ಬಿಟ್ಟು ಬೇರೆ ಗ್ರಹಕ್ಕೆ ಹೋಗಲು ಅನ್ವೇಷಿಗೆ ಅವಕಾಶ ಸಿಕ್ಕರೆ ನಾನು ಮೊದಲು ಅರ್ಜಿ ಹಾಕುತ್ತೇನೆ. ಮಂಗಳಕ್ಕೂ ಚಂದ್ರನಲ್ಲಿಗೂ ನಾವು ಹೋಗಲು ರೆಡಿ. ಅದು ನಮ್ಮ ಜನರಿಗೆ ತೋರಿಸುತ್ತೇನೆ ಅಂದಿದ್ದಾರೆ. ಅದು ಸದ್ಯಕ್ಕೆ ಆಗದ ಕೆಲಸ ಎಂದು ಹೇಳಿಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಡಾಕ್ಟರ್ ಬ್ರೋ ಬಗ್ಗೆ ಏನು ಅನಿಸಿದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಯಾವ ರೀತಿ ಇದೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ನೀವು ಸಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಹೊಸ ರೀತಿಯಿಂದ ಹೊಸ ಥರ ಸಿಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.